ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದೇನೆ ಹಾಗೆ ವಿಡಿಯೋ ನೋಡ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಇವತ್ತಿನ ವ್ಲಾಗ್ ಸ್ಪೆಷಲಪ್ಪ ಅಂತಂದ್ರೆ ರೆಗ್ಯುಲರ್ ಏನು ಸ್ಪೆಷಲ್ ಇರ್ತದೆ ರೀ, ಬರೀ ಸ್ಪೆಷಲ್ ಅದ ನಮ್ಮ ಯೂಟ್ಯೂಬರ್ ಬರೀ ಇದೇ ಹೇಳ್ತಾರೆ ಅಂತ ಅಂದ್ಕೊಬೇಡ್ರಿ. ಇಡೀ ದಿನ ನಾವು ಎಷ್ಟು ಸಂತೋಷವಾಗಿರ್ತೀವಲ್ಲ ಅದನ್ನೇ ಸ್ಪೆಷಲ್. ಫಸ್ಟ್ ತಿಳ್ಕೊಬೇಕಾಗಿರೋದು ಅದೇ. ಏನು ಯಾವುದೇ ಒಂದು ಫಂಕ್ಷನ್ ಅಥವಾ ಮನೆಯಲ್ಲಿ ಏನಾದರೂ ಇದ್ದಿತ್ತು ಅಂತಂದು ಅದೇ ಸ್ಪೆಷಲ್ ಅಂತ ಹೇಳೋದು ಅಲ್ಲ. ನಾವೇನು ಮನಸ್ಸು ಶಾಂತಿ ನೆಮ್ಮದಿ ಏನು ಇಟ್ಕೋತೀವಲ್ಲ ಅದನ್ನೇ ಸ್ಪೆಷಲ್ ಅಂತಂದು ತಿಳ್ಕೊಬೇಕಾಗ್ತದೆ. ಖುಷಿಯಿಂದ ಇರೋದಾಗಲಿ, ಹಂಚ್ಕೊಳ್ಳೋದಾಗಲಿ, ಯಾವಾಗ ನೋಡಿದಾಗ ಮುಖ ಗಂಟು ಹಾಕ್ಕೊಂಡು ಇರೋದಲ್ಲ. ಬೇರೆಯೊಬ್ಬರು ಅನ್ಬೇಕು, ಏನಪ್ಪ ಎಷ್ಟು ಖುಷಿಯಿಂದ ಇರ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ನಾವು ಯಾಕೆ ಹಂಗಿರಬಾರ್ದು ಅಂತಂದು ಮತ್ತೊಬ್ಬರು ನೋಡಿ ಕಲಿಬೇಕಾಗ್ತದೆ. ಅವರಿಂದ ನಮಗೆ ಒಂದು ಸ್ವಲ್ಪ ಪಾಠಗಳನ್ನು ಸಿಗ್ತಾವಲ್ಲಪ್ಪ ಕಲಿಯೋದಕ್ಕೆ, ಅವರಿಂದ ನಾವು ಕಲಿಬೇಕಲ್ಲ ಅಂತಂದು ನಾವು ಅವರಿಗೆ ಏನಂತಾರೆ ಸ್ಫೂರ್ತಿದಾಯಕ ಅಂತಾರೆ, ಏನಂತಾರೆ ರೀ, ಹಂಗೆ ಇದ್ರೆ ಕರೆಕ್ಟ್ ಅಂತ ಅನ್ನಿಸ್ತದ ನನಗಂತೂ. ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ಲತ್ತಾರ ಮಲ್ಕೋ ಟೈಮಲ್ಲ, ಅದ್ರ ಸಲುವಾಗಿ ಎಲ್ಲರೂ ಎಲ್ಲಿ ಮಲ್ಕೋಬೇಕು ಏನು ಅಂತಂದು ಸ್ವಲ್ಪ ಇದು ಆಗ್ಲತ್ತದ. ಸಾರಿ ಕೇಳತ್ತೀನಿ. ನೆಕ್ಸ್ಟ್ ಬಂದು ಏನಿಲ್ಲ, ಮಾರ್ನಿಂಗ್ ರೆಗ್ಯುಲರ್ ರೊಟೀನ್ ಹೆಂಗೆ ನಡೀತದ ಅದೇ ಥರ ಎದ್ದು ಮಾರ್ನಿಂಗ್ ರಂಗೋಲಿ ಇಡೋದು, ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್. ಫಸ್ಟ್ ಅದು ಇಟ್ಟೆ ಮುಂದಿನ ಕೆಲಸ ಸ್ಟಾರ್ಟ್ ಆಗಿರ್ತದೆ ಇಡೀ ಡೇ. ಅದಕ್ಕಂತಂದು ನಡೀರಪ್ಪ ನಮ್ಮದು ಫ್ರೆಂಡ್ಸಿಗೆ ಏನು ಮಾಡ್ತೀವಿ ಒಂದು ದಿವಸ ಈ ಒಂದು ದಿನದಲ್ಲಿ ಏನು ಮಾಡ್ತೀವಿ ಅಂತಂದು ಶೇರ್ ಮಾಡಬೇಕಂತಂದು ಸ್ಟಾರ್ಟ್ ಮಾಡೀನಿ ವಿಡಿಯೋ ಮಾಡೋದು. ಫಸ್ಟು ಏನು ತುಳಸಿ ಗಿಡಕ್ಕೆ ಇಟ್ಟೆ ರಂಗೋಲಿ, ಅಲ್ಲಿ ಏನು ಮಾಡ್ದೆ ಹೊರಗೆ ಇಡ್ಲಕ್ಕೆ ಹೋಗಿದ್ದ. ಅದಕ್ಕಂತಂದು ನೋಡ್ರಿ ಒಂದು ಸ್ವಲ್ಪ ಹೊತ್ತಿನಾಗೆ ಇವರೆಲ್ಲರೂ ಬಂದು ಏನು ಮಾಡ್ಲತ್ತಾರ ಅಂತಂದ್ರೆ ಆಟ ಆಡ್ಲತ್ತಿದ್ರು. ಎಲ್ಲ ನಮ್ಮ ಮೈದನ ಮಕ್ಕಳು ಲಡ್ಡು ಪಡ್ಡು ಕಡ್ಡು ಇವರೆಲ್ಲರೂ ಇಂಥವರೆಲ್ಲ ಬಂದು ಆಟ ಆಡ್ಲತ್ತಿದ್ರು. ಅವರಿಗೆಲ್ಲ ಈಗ ನಂಗೆ ಕೆಲಸ ಅದ, ನೀವು ಸುಮ್ಮನಿರ್ರಿ, ನೀವು ಹೋಗ್ರಿ, ಇಲ್ದರ ಮನೆಗೆ ದಸರಾ ಹಬ್ಬದ್ದು ಎಲ್ಲ ಕ್ಲೀನದು ಮಾಡೋದ, ನೀವೆಲ್ಲ ಇದು ಮಾಡ್ಕೊತ ಕೂತಿದ್ರಂದ್ರೆ ಡಿಸ್ಟರ್ಬೆನ್ಸ್ ಆಗ್ತದೆ ನಮ್ಗೆ ಅಂತ ಹಿಂಗೆ ಅಂತಂದು ಅವರಿಗೆ ಕಳಿಸಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕಂತಂದು ಚಾಲು ಆಯ್ತು ನೋಡ್ರಿ. ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಏನು ಹೆಲ್ಪ್ ಮಾಡಬೇಕಲ್ಲ, ಯಾರ್ದವ್ರದ್ದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಫಸ್ಟ್ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀವಲ್ಲ, ಹಂಗಂತಂದು ಸ್ವಲ್ಪ ಎಲ್ಲ ಮಾಡೋದಿತ್ತು. ಮ್ಯಾಗಿಂದು ರೂಮ್ಗಳೇನಿದ್ದೀವಲ್ಲ ಬೆಡ್ರೂಮ್ಗಳು, ಅವು ಒಂದು ಸ್ವಲ್ಪ ಫಾಸ್ಟಾಗಿ ಅದು ಆಮೇಲೆ ನಾಷ್ಟ ಅದು ಏನೂ ಮಾಡಿರಲಿಲ್ಲ. ಅದಕ್ಕಂತಂದು ನಮ್ಮ ಮನೆಯವ್ರು ಏನು ಮಾಡಿದ್ರು, ನಾಷ್ಟ ತಂದರು, ಆಲೂ ಬಾತ್, ನೆಕ್ಸ್ಟ್ ಪುರಿ ತಂದರು. ತಿಂದು ನಡೀರಿ ಮತ್ತೆ ಬಾರ್ಗಿ ಹಿಡ್ಕೊಂಡು ಚಲೋ ಅನ್ಕೊಂತ ಎಲ್ಲರೂ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಕೆಲಸ ಕೆಳಗಿಂದು. ಅದಕ್ಕಂತಂದು ದಸರಾ ಹಬ್ಬ ಬಂತು ಅಂದ್ರೆ ಮುಗೀತು ನೋಡ್ರಿ ಎಲ್ಲ ಕೆಲಸಗಳು ಸ್ಟಾರ್ಟ. ಫಸ್ಟ್ ಒಂದು ಏನು ಬೆನಿಫಿಟಪ್ಪ ಅಂತಂದ್ರೆ ಎಲ್ಲರೂ ಟಯರ್ಡ್ ಆದ್ರೆ ಪರವಾಗಿಲ್ಲ, ಆದರೂ ಏನಪ್ಪ ಅಂತಂದ್ರೆ ಮನೆ ಕ್ಲೀನ್ ಆಗಿರ್ತದೆ ವರ್ಷಕ್ಕೆ ಒಂದು ಸಲ ಅಂತಂದು ತಿಳ್ಕೊಬೋದು. ಫುಲ್ಲು ತೆಗೆಯೋದೇ ಅಂದ್ರೇನು, ದಸರಾ ಹಬ್ಬಕ್ಕೆ ಎಲ್ಲವನ್ನು ಪ್ರತಿಯೊಂದು ಒಂದು ಗ್ಲಾಸ್ ಒಂದು ಏನಿದ್ರೂ ಸಣ್ಣದು ಇದ್ರೂ ಅವೆಲ್ಲ ಏನು ಮಾಡ್ತೀವಿ ತೆಗೆದು ಸ್ವಚ್ಛವನ್ನು ಮಾಡ್ತೀವಿ. ಹಂಗಂತಂದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ದೀಪ ಹಾಕಬೇಕಲ್ಲ, ಅದ್ರ ಸಲುವಾಗಿ ನಾನು ನಮ್ಮ ಮೈದಂದು ವೈಫ್ ಅವರು ಇಬ್ಬರೇ ಮಾರ್ಕೆಟ್ ಹೋಗ್ಬೇಕಂತಂದು ರೆಡಿಯಾಗಿ ಮಾರ್ಕೆಟ್ ಹೋದಿವಿ. ಅವರಿಗೆ ನನ್ನ ಇಬ್ಬರು ಮಕ್ಕಳಿಗೂ ಅವ್ರ ಮನೆಯಲ್ಲೇ ಬಿಟ್ಟು ಇಬ್ಬರೇ ಹೋದಿವಿ. ಜಲ್ದಿ ಅಂದ್ರೆ ಫಾಸ್ಟ್ ಆಗ್ತದಲ್ಲ, ಇಲ್ಲ ಅಂದ್ರೆ ಇವರೆಲ್ಲ ಬಂದರು ಅಂತಂದ್ರೆ ಏನೂ ತೆಗೆದುಕೊಳ್ಳೋದಕ್ಕೆ ಬಿಡೋಂಗಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಅದು ಲಡ್ಡು ಅದಲ್ಲ, ಭಾಳ ತಿಂತಾಳಕಿ. ಅದ್ರ ಸಲುವಾಗಿ ಅವರಿಗೆಲ್ಲ ಬಿಟ್ಟು ನಾವು ಇಬ್ಬರೇ ಹೋದಿವಿ ನೋಡ್ರಿ. ಇನ್ನೇನು ಒಂದು ಸ್ವಲ್ಪ ಆಟೋ ಸ್ಟ್ಯಾಂಡಿಗೆ ಬಂದು
ಆಟೋ ಹಿಡಿಬೇಕಂತಂದಿವಿ. ಎಷ್ಟು ಚಲೋ ದೇವಿ ಕೂಡಿಸ್ಕೊಂಡು ಹೋಗ್ಲತ್ತಿದ್ರು ಅಂತಂದ್ರೆ ಅಂದ್ರೇನು ಸೋಮವಾರದು ಇದು ಇಷ್ಟು ಚಲೋ ಅನಿಸ್ಲತ್ತಿತ್ತು ಕೇಳಬಾರ್ದು. ನೋಡ್ಲತ್ತೀರಿ ನೀವು. ಅದನ್ನೇ ಒಂದು ಸ್ವಲ್ಪ ಅಲ್ಲೇ ನಿಂತಲ್ಲೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ನಮ್ಮದು ಎಲ್ಲ ಫ್ಯಾಮಿಲಿಗೆ ಯೂಟ್ಯೂಬ್ ಕುಟುಂಬಕ್ಕೂ ತೋರಿಸ್ಬೇಕಲ್ಲ ಅಂತಂದು ನೋಡ್ರಿ ಎಷ್ಟು ಚಂದ ಅನಿಸ್ಲತ್ತದ. ಹಂಗಂತಂದು ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಸ್ವಲ್ಪ ಏನಾದರೂ ಎಲ್ಲ ತೊಗೊಂಡಿವಿ ದೇವ್ರ ಸಾಮಾನುಗಳೆಲ್ಲ. ಈಗ ಮನೆಗಿದ್ದ ಮಕ್ಕಳಿಗೆ ಸಾಮಾನುಗಳು ಬೇಕಲ್ಲ ಇಲ್ಲ ಅಂದ್ರೆ ಹೋದ್ಮೇಲೆ ಕೇಳಬಾರ್ದು ಅವರು ಏನೂ ತಂದಿಲ್ಲ ಅಂತ ಅಂದು ಫುಲ್ಲು ಜಗಳ ಚಾಲು ಆತವ. ಹಂಗಂತಂದು ಸ್ವಲ್ಪ ಏನಾದರೂ ತೊಗೋಬೇಕು ಅಂತಂದು ಸ್ವೀಟ್ ಏನು ತೊಗೊಲಿಲ್ಲ, ಸಮೋಸ ತೊಗೊಂಡು ಬರಬೇಕು ಇವರಿಗೆಲ್ಲ ಇಷ್ಟ ಅಂತಂದು ಸಮೋಸ ತೊಗೊಂಡು ಬಂದ್ವಿ. ತಿನ್ಲತ್ತಿದ್ರು ನೋಡ್ರಿ, ನಾಚಿಕೆ ತಿನ್ನೋದಕ್ಕೂ. ಆಮೇಲೆ ತಿಂದು ಏನಿಲ್ಲ ಲೇಟ್ ಬೇರೆ ಆಗ್ಯದ, ಬರೀ ಬಗರ್ ರೈಸ್ ಮಾಡು ಅಂತಂತಂದರು. ಅದನ್ನೇ ಎಲ್ಲ ಮಾಡ್ದೆ. ನೆಕ್ಸ್ಟ್ ತಿಂದ್ವಿ, ತಿಂದು ಮಲ್ಕೊಂಡಿವಿ. ಇಷ್ಟೇ ಇವತ್ತಿನ ವ್ಲಾಗ್ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್, ಶೇರ್, ಕಮೆಂಟ್ಸ್, ಸಬ್ಸ್ಕ್ರೈಬ್ ಅಂತೂ ಫಸ್ಟ್ ಮಾಡಿರಿ. ಆಮೇಲೆ ಯಾರು ಸ್ಕಿಪ್ ಮಾಡೋದೇನೆ ನೋಡ್ರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.